ಇವ್ವ ನನ್ನ ಹಣೆ ಬರೋಣ ಚಲೋ ಇಲ್ಲ ಅನಿಸ್ತೈತೆ ನೋಡುವ ಇವ್ವ. ಅಲ್ಲ, ಆ ಮನೆಗೆ ಹೋದೆ, ಆ ಮನ್ಯಾಗೂ ಬರೀ ಕೆಲಸ 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 ಮಾಡಿದೆ. ಇನ್ನೇನು ಸರವನ ಕೈಲಿ ಕೆಲಸ ಮಾಡಿಸ್ಬೇಕು ಅನ್ನೋಷ್ಟೊತ್ತಿಗೆ ಆ ಮನೆ ಬಿಟ್ಟ ಬರೋಂಗಾಯ್ತು. ಈಗ ಈ ಮನೆಗೆ ಬಂದೀನಿ, ಇಲ್ಲಿನೂ ಹೆಣಗಾಡಕತ್ತೀನಿ ನೋಡು ಕೆಲಸ ಮಾಡಿ ಮಾಡಿ. ಅಲ್ಲ, ಈ ಗಿರಿಜವನ್ ಸೊಸಿ ನಾನು ಏನು ಅನ್ಕೊಂಡಾಳಿ ನೋಡು. ಎಂಥ ಪರಿ ಕೆಲಸ ಮಾಡಿಸ್ತಾಳೆ. ಹಗ್ಗದ್ರಂಡಿ ಜುಟ್ಲು ಮಾರಕ್ಕೆ ನನಗೆ ಒಂದು ಟೈಮ್ ಬರ್ತೈತಿ, ಯಾವಾಗ ಮಾಡ್ತೀನಿ ಆಕೆಗೆ. ಈ ಗಿರ್ಜ ಬೇರೆ ಮದುವೆ ಮಾಡಿಸ್ತೀನಿ ಅಂದಾಳೆ, ಯಾವಾಗ ಮಾಡಿಸ್ತಾಳು ಏನು ಕತ್ತೀನಿಲ್ವಾ. ಇವ್ ನಂಬ್ಕೊಂಡು ಯಾಕಾರ ಬಂದು ಅನ್ಸಕತ್ಬಿಟ್ಟೈತೆ ನನಗರ. ಕಲ್ಲು ಕಲ್ಲು ಇಲ್ಲಿದ್ಯೇನ? ಇಲ್ಲಿಲ್ಲ ಅಂದ್ರೆ ಮತ್ತೆ ಎಲ್ಲಿರ್ಬೇಕಾಗಿತ್ತು? ಏನು ಮನೆ ಬಿಟ್ಟು ಹೋಗ್ಬೇಕಾಗಿತ್ತನ? ಯಾಕೆ ಕಲ್ಲು ಹಂಗೆ ಯಾಕೆ ಮಾತಾಡ್ತಿ? ಅಲ್ಲ, ಇಲ್ಲಿದ್ಯೇನಂತ ಕೇಳಿದೆ ನಾನು. ಮತ್ತೆ ನೀನಂತೂ ನಂಬ್ಕೊಂಡು ಬಂದಿನ, ಮತ್ತೆ ಇಲ್ಲಿರ್ಲಾರ್ದ ಮತ್ತೆ ಅಲ್ಲಿ ಅರಮನೆಯಾಗಿರ್ತೀನಿ ಅಂದ್ಕೊಂಡು ಏನೇ ನಾನು. ಎಲ್ಲ ನೀನು ನಂಬ್ಕೊಂಡು ಬಂದು ನನ್ನ ಹಣೆ ಬರ ನೋಡಿ ಹೆಂಗೈತಿ. ಅಲ್ಲ, ನಿಮ್ಮ ಮನೆಗೆ ಬಂದರು ಅಲ್ಲಿ ಕೆಲಸ ಮಾಡೋದ, ಇಲ್ಲಿ ಬಂದರು ಇಲ್ಲೂ ಕೆಲಸ ಮಾಡೋದ. ನೋಡಿಲಿ ಹೆಣ ಹೋಗದಂಗೆ ಈಸ್ ಬಟ್ಟೆ ಹೋಗಿದ್ದೀನಿ. ಎಷ್ಟು ಬಟ್ಟೆ ಅವು ನೋಡ್ಕೊಂಡಿಟ್ಟು ಕಂಟೆಗೆ ನೋಡೊಂದಿಟ್ಟು. ಅಲ್ಲ ಕಲ್ಲು, ಯಾಕೆ ಸಿಟ್ಟಾಗಿ ನೀನು ಇದಕ್ಕೆ ಹಿಂಗೆ ಮಾತಾಡಕತ್ತಿ? ಅಲ್ಲ, ನೀ ಈಸ್ಟ್ ದಿನ ಒಟ್ಟ ಹಿಂಗೆ ಮಾತಾಡ್ತಿದ್ದಿಲ್ಲಲ್ಲ. ಮಾತಾಡ್ತಿದ್ದಿಲ್ಲ. ಅಲ್ಲ, ನಿನ್ನ ಮಾರಿಗೆ ನನಗೆ ಒಂದಿಟ್ಟು ಮದುವೆ ಆಗೋದಾಗಲಾಗೈತಿ. ಅಲ್ಲ, ನಿಮ್ಮ ಅವ್ನ ಮುಂದೆ ನಿಂತು ನನ್ನ ಆಸ್ತಿನ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಕ್ಕಾಗಲಿಲ್ಲ ನಿನಗೆ. ಹಿಂಗೆ ನಾವು ಒಬ್ಬರ ಮನ್ಯಾಗ ಬಂದು ಕೆಲಸ ಮಾಡೋದು ಯಾರಿಗೆ ಎಷ್ಟು ಚಂದ ಕಾಣ್ತೈತಿ ನಿನಗೆ. ನೀನು ನಂಬ್ಕೊಂಡು ಬಂದಿದ್ದಕ್ಕೆ ನನಗೆ ಎಂಥ ಗತಿ ಬಂದೈತಿ ನೋಡು. ಏ ಕಲ್ಲು, ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಅಲ್ಲ, ನೀನು ನನ್ನ ಅಟ್ಟು ಪ್ರೀತಿ ಮಾಡಾಕಿ, ಅಲ್ಲ ನನ್ನ ಸಲುವಾಗಿ ಇಟ್ಟು ಮಾಡೋಕ್ಕಾಗೋದಿಲ್ಲ ನಿನಗೆ. ಅಲ್ಲ, ನೀನೇ ಇಲ್ಲಿ ಮನೆಗೆ ಬರೋಣ ಅಂದಿತ್ತು, ನಾ ಏನು ಬರ್ತೀನಿ ಅಂದಿದ್ನ? ಈ ಮನೆಗೆ ಬಂದಿದ್ದಿಲ್ಲ ಅಂದ್ರೆ ಹೋಗಿ ನಾವು ರಸ್ತೆದಾಗ ಇರಬೇಕಾಗಿತ್ತು ಇವತ್ತು, ಗೊತ್ತೈತನ. ನಾ ಏನೋ ಒಂದಿಟ್ಟು ಬುದ್ಧಿ ಉಪಯೋಗಿಸಿ ತಲೆ ಓಡಿಸಿ ಇಲ್ಲಿಗೆ ಬಂದಿದ್ದಕ್ಕೆ ಕಡೆಗೆ ನೆಳ್ಳಾಗರ ಇವಿ. ಇಲ್ಲಾಂದ್ರೆ ರಸ್ತೆದಾಗ ಬಿಸ್ಲಾಕ ಕುಂದಿರ್ಬೇಕಾಗಿತ್ತು ಭಿಕ್ಷೆ ಬಡ್ಕೋತ. ಬಂದಾನಿಲ್ಲ ನನಗೆ ಹೇಳಕ್ಕೆ. ಅಲ್ಲ ಕಲವ, ಇಟ್ಟರೆ ಜಗಳ ಮಾಡಕತ್ತಿರಲ್ಲ ನೀವು. ಅಲ್ಲ, ನೀವು ಬಾಯಿ ಬಿಡೋದು ಅಲ್ಲಿ ಕೆಡಾಕತ್ತೈತಿ ಎಣ್ಣ. ಏನ ಅದು ಬಾಯಿ ಬಿಡೋದು? ನೋಡಾಕಿರ್ಸವ, ಅಲ್ಲ ಸುಮ್ ಬೈತಾಳ ಹುಡುಗಿ ನನಗೆ. ಕಲವ, ಯಾಕೆ ಹಣಿಗೆ ಹಾಕ್ಬೇಕತ್ತಿ ನೀನು? ಏನಾಗೈತಿ ಇವ? ಮತ್ತೇನು ಮಾಡಲ ನಿನಗೆ ಗಿರ್ಜವ? ಅಲ್ಲ, ನಿಮ್ಮ ಅಣ್ಣಗ ಒಂದಿಟ್ಟು ಅವ್ರ ಒಂದು ಆಸ್ತಿ ಕೇಳಂದ್ರೆ ಎಷ್ಟು ಮಾಡ್ತಾನೆ ನೋಡು. ಅಲ್ಲ ಗಿರ್ಜವ, ಇರೋ ಒಬ್ಬ ಮಗ ಕೊಲ್ಲಾರ್ದ ಇನ್ಯಾರಿಗೆ ಕೊಡ್ತಾಳೆ ನಿಮ್ಮ ಆಸ್ತಿ ನೋಡಲ್ಲ. ಅಲ್ಲ, ಮನಸ್ಸು ಮಾಡಿದ್ರೆ ಇವತ್ತು ಎಷ್ಟು ಆರಾಮಾಗಿರ್ಬೋದಾಗಿತ್ತಿಲ್ಲ ನಾವು. ನೋಡಿಲ್ಲ ಹೆಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಅಯ್ಯವ್ವ, ಅಲ್ಲ ನಮ್ಮ ಅವ್ನ ಬಗ್ಗೆ ನಿನಗೇನು ಗೊತ್ತೈತಿ? ನಮ್ಮವ್ವ ಸೊಸಿ ಅಂದ್ರೆ ಏನಂತಾರಲ್ಲ, ಬೇಕಂದ್ರೆ ಸೊಸಿಗೆ ಯಾರು ಕುಣ್ಣಿ ಕೊಯ್ಕೊಡಂದ್ರೆ ಕೊಡ್ತಾಳೆ, ಕರೆ ಆಸ್ತಿ ಕೊಡೋದಿಲ್ಲಕ್ಕಿ. ಅಂತ ಕಳಕಿ ಈಕಿಗೆ ಮಗನಿಗಿಂತ ಸೊಸಿನ ಭಾಳ ಹೆಚ್ಚಾಗಳ, ಅದಕ್ಕೆ ನಾಟಕ ಮಾಡಕತ್ತಾಳ. ಅದಕ್ಕೆ ನಿನ್ನ ಮಣ್ಣಗೆ ಹೋಯ್ತೇನೆ. ನಮ್ಮ ಅಣ್ಣ ಪಾಪ ನಿನ್ನ ಸಂಬಂಧ ಮನಿನ ಬಿಟ್ಟು ಬಂದಾನ. ಹ್ಞೂನವ, ನಿಮ್ಮ ಅಣ್ಣ ನನ್ನ ಸಂಬಂಧ ಮನಿ ಒಂದ ಬಿಟ್ಟು ಬಂದ ನೋಡು, ಮತ್ತೇನಿಲ್ಲ ನೋಡು. ಅಲ್ಲ, ಮನೆ ಬಿಟ್ಟು ಬರೋದೇನು ಅವಶ್ಯಕತೆ ಐತನ? ಅದ ಮನ್ಯಾಗ ಹೆಂಗಾರ ಮಾಡಿ ಗಟ್ಟಿ ಊರು ಇದ್ದಿದ್ವಂದ್ರೆ ಎತ್ತ ಚಂದ ಇರ್ತಿದ್ವಿ. ಅತ್ತ ನೀನು ಆ ಮನೆಗೆ ಕರ್ಸ್ಕೋಬೋದಾಗಿತ್ತ ನಾವು? ಅಯ್ಯವ್ವ ಬಿಡುವ, ಅದೇನಾಗ್ಲಾರ್ದು ಮತ್ತೆ ನಾನು ಅನ್ಕೊಂಡು ಕಿಸಿದ್ರೆ ನಿನಗೆ ಇದು ಮಾಡಿದೆ. ಅದೇನೇನೋ ಆಗಿ ಏನೇನು ಹೋಯ್ತು, ಹೋಲಕ್ ಬಿಡು. ಈಗ ಯಾಕೆ ತಲೆ ಕೆಡ್ಸ್ಕೊತಿ? ಅಲ್ಲ, ಇವತ್ತಲ್ಲ ನಾಳೆ ಆಸ್ತಿಲ್ಲ ನಮ್ಮ ಅಣ್ಣಗ ಬರ್ತೈತಿ. ಎಲ್ಲಿಗೆ ಹೋಗ್ತೈತಿ? ಅಲ್ಲಿ ತನಕ ಒಂದಿಟ್ಟು ತಾಳ್ಮೆಯಿಂದ ಇರು ಒಂದಿಟ್ಟು ಎಣ್ಣ. ನೀನು ಅದೇ 2 ಎಕರೆ ಹೊಲದು ಪತ್ರ ತೊಗೊಂಬಂದಿದ್ನಲ್ಲ, ತಂದೆನ ಮತ್ತೆ ಹೋಗಿ ಇಸ್ಕೊಂಬಂದೇನ? ಹೋಗಿದ್ದೆ, ಅವ್ವ ಕೊಡೋಂಗಿಲ್ಲ ಹೋಗತ್ತಂದಾಳ. ಅದಕ್ಕೆ ಏನು ಮಾಡ್ಲತ್ತೇಳಿ ವಿಚಾರ ಮಾಡತ್ತೀನಿ. ಏನು ಕೊಡುದಿಲ್ಲತ್ತೆ? ಅಲ್ಲ, ಕೊಡುದಿಲ್ಲ ಮಾಡೋದಿಲ್ಲ ಅನ್ನಕ್ಕೆ ನಿಮ್ಮ ಅವ್ಗೆ ಏನೈತೈತೆ? ಅಲ್ಲ, ನಿನ್ನ ಹೆಸರೈತಿಲ್ಲ 2 ಎಕರೆ ಹೊಲ. 2 ಎಕರೆ ಹೊಲ ನಿನ್ನ ಹೆಸರೈತಿ ಮೇಲೆ ನೀ ತೊಗೊಳ್ಳಾರ್ದ ಮತ್ತೆ ಯಾರು ತರತ್ತೆ? ಅದನ್ನು ನಿಮ್ಮ ಅವ್ವ ಅಕ್ಕಿನ ಹೆಣಕ ಬಿಡ್ಬೇಕಂತ ಮಾಡ್ಯಾಳತ್ತನ? ಇಸ್ಕೊಂಬರ್ಬೇಕಿಲ್ಲದ ನೋಡಾಗಿರ್ಜಾವ ನೋಡು. ಅಲ್ಲ, ಇಂಥವ್ನು ಕಟ್ಕೊಂಡು ನಾ ಏನು ಮಾಡಲಿವ ನಾಳೆಗೆ? ಇವ ನನಗರ ಸಾಕಾಗೈತಿ ಬಯವ, ನನಗಂತರ ಸಾಕಾಗೈತಿ. ಅಲ್ಲ, ಇವನಿಂದ ಸುಮ್ಮ ಬಂದೆ ಅಂತ ಚಕ್ಕ ಬಿಟ್ಟೈತಿ ನನಗರ. ಅದಕ್ಕೆ ಓದಾಡ್ತಿ? ತಡಿ ಒಂದಿಟ್ಟು ತಾಳ್ಮೆ ತಗೋ. ಅಲ್ಲ, ಒಮ್ಮ ಇಸ್ಕೊಂಬರೋದಕ್ಕತ್ತನ ಅದನ್ನು? ನಿನಗೇನು ಗೊತ್ತೈತಿ ನಮ್ಮ ಅವ್ವನ ಬಗ್ಗೆ? ಏನಾಗ ಗೊತ್ತಿದ್ರೆ ನೀ ಯಾಕೆ ಹಿಂಗೆ ಮಾಡ್ತಿದ್ದಿ? ನಿನಗೇನು ಗೊತ್ತೈತಿ? ನಮ್ಮ ಅವ್ವನ ಬಲ್ಲಿ ಕೆಲಸ ಮಾಡಿಸ್ಕೋಬೇಕಂದ್ರೆ ತಾಳ್ಮೆಯಿಂದ ಮಾಡಿಸ್ಕೋಬೇಕು. ಎಲ್ಲರನ್ನೇ ಹರಕ ಪರ್ಕ ಮಾಡ್ತೀನಿ ಅಂದ್ರೆ ನಡೀದಿಲ್ಲ. ಹಂಗೆ ಮಾಡಿದ್ದಕ್ಕೆ ನೀವಿಬ್ಬರು ಮನೆ ಬಿಟ್ಟು ಹೊರಗೆ ಹಾಕಿದ್ದು. ಏನ ನೀ ಏನು ಟೆನ್ಷನ್ ತೊಗೋಬೇಡ. ನೋಡಿಲಿ, ನಿನಗೆ ಆಸ್ತಿ ಪತ್ರ ಬೇಕಂದ್ರೆ ಅವನಂತಕ ಜರ ಸಮಾಧಾನಲಿಂತ ಹೆಂಗಾರ ಮಾಡಿ ಮಾತಾಡ್ಕೇಸಿಂದ್ರೆ ತೊಗೊಂಡು ಬಾ. ನೀ ಹರ ಮಾಡ್ದೆ ಅಂದ್ರೆ ಆಗೋದಿಲ್ಲ ಏನು? ಆತವ ಅವ್ವ, ನಾನು ಅದ ಮಾಡ್ತೀನಿ. ಒಂದಿಟ್ಟು ಟೈಮ್ ಬೇಕಾಕತ್ತವ. ಒಂದೇ ಸರ್ತಿ ಕೊಡೋದಿಲ್ಲಕ್ಕಿ, 1-2 ಸಲ ಹೋದ್ನಿಂದ್ರೆ ರವಾ ಕೊಡ್ತಾಳಕ್ಕಿ. ಹೋಗು ಭಿಕ್ಷೆ ಬೇಡ ಹೋಗು. ಅಲ್ಲ, ನಿನ್ನ ಹೆಸರಲ್ಲಿದ್ದು ಹೊಲದ ಪತ್ರ ನಿಂಗೆ ತರಾಕ ಇಟ್ಟು ತ್ರಾಸ ಆಗತ್ತೈತೆ ಅಂದ್ರೆ ಮತ್ತೆ ಯಾಕೆ ನೀ ಗಂಡಸಿಗೆ ಯಪ್ಪ ಗಂಡಸರ ಮರ ಮೆಟ್ ಸಿಗಿಸ್ಲಿ ಎಂತನ್ಕ ನಂಬ್ಕೊಂಡು ನಾ ಬಂದೇ ತಾಯಿ. ನೋಡಾಗಿರ್ಜವ ಹೆಂಗೆ ಮಾತಾಡಕತ್ತಾಳ ಹುಡುಕಿ. ಹೋಲಿ ಬಿಡ ಏನ, ಅದಕ್ಕಿಗೆ ಸಿಟ್ಟು ಬಂದೈತಿ ಪಾಪ. ಅಲ್ಲ, ಆಕಿ ನಿನ್ನ ಮದುವೆ ಆಗಿ ಆರಾಮಾಗಿರ್ಬೇಕಂತ ಅನ್ಕೊಂಡಿದ್ಲನ, ಹಿಂಗೆಲ್ಲ ಆಗಕತ್ತಿತ್ತಲ್ಲ, ಅದಕ್ಕೆ ಆ ಟೆನ್ಷನ್ನಾಗ ಏನೋ ಒಂದಿಟ್ಟು ಮಾತಾಡ್ತಾಳ. ಅವೆಲ್ಲ ನೀ ತಲೆ ಕೆಡಿಸ್ಕೋಬೇಡ ಆಯ್ತಿಲ್ಲ. ನೀನು ಆಸ್ತಿ ಪತ್ರ ತರೋದು ನೋಡು. ಮೊದಲ ಆಸ್ತಿ ಪತ್ರ ತಂದು ಸಾಲ ಮಾಡಿ ಮದುವೆ ಮಾಡೋಣಂತ, ಆಮೇಲೆ ಮುಂದಿನ ವಿಚಾರ ಮಾಡೋಣಂತ. ಆತು ಹೇಳುವ, ಆತು ಮಾಡ್ತೀನಿ, ಹಂಗೆ ಮಾಡ್ತೀನಿ. ಹೆಂಗಾರ ಮಾಡಿ ಅದು 2 ಎಕರೆ ಆಸ್ತಿ ಪತ್ರ ತರಿಸ್ಕೊಂಡು ನನ್ನ ಹೆಸರಲ್ಲಿ ಮಾಡ್ಕೊಂಡ್ಬಿಟ್ನಿ ಅಂದ್ರೆ ಬರೋಬ್ಬರಿ ಹಾಕಿತ್ತು ನನಗೆ. ಆಮೇಲೆ ಇವರಿಬ್ಬರು ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಚಲೋ ಆಕೈತಿ. ಅಲ್ಲಿ ತಾನೆ ಹೆಂಗಾರ ಸಂಭಾಳಿಸ್ಬೇಕು ಇವ್ರನ್ನ. ಸುಮ್ಮನೆ ಬನ್ನಿ, ನಾನು ಸಿಕ್ಕು ನಂಬ್ಕೊಂಡು ಯಾಕಾರ ಬನ್ನಿ ಒಯ್ಯವ ತಾಯಿ. ಅಲ್ಲ, ಏನು ಮಾಡಲಿ ನನ್ನ ಜೀವನಕ್ಕೆ? ಅಯ್ಯೋ, ಯಾಕೆ
ಮಾರಿ ಸಿಂಡಿಸ್ಕೊಂತ ಒದರ್ಕೋತ ಹೊಂಟಿಯಲ್ಲ ಯಾರ ಮೇಲೆ ಓಡಾಡಕತ್ತಿ ಯಾರ ಮೇಲೆ ಹೇಳ್ರಿ ನನ್ನ ಮೇಲೆ ನಾನು ಓಡಾಡಕೋತೀನಿ ನನ್ನ ಮೆಟ್ಟು ತೊಗೊಂಡು ನಾನು ಹೊಡ್ಕೋಬೇಕಾಗೈತಿ ಹೊಡ್ಕೊಳ್ಬೇಕಂತ ಹೇಳಿ ಯೋಚನೆ ಮಾಡಕತ್ತೀನಿ ಅಯ್ಯೋ ದೇವ್ರೆ ಅಲ್ಲ ಆಂಟಿ ಏನಾಯ್ತು ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ರ ಯಾಕಿಲ್ಲ ಹೇಳವ ಅಯ್ಯ ಪಾಪ ಕೆಲಸ ಭಾಳ ಆಗಿರ್ಬೇಕಾಕಿ ಮತ್ತು ಈ ದಿನ ಆರಾಮ್ ಕೂತು ತಿಂದಿರ್ತಾಳ ಈಗ ಬಂದು ಕೆಲಸ ಮಾಡಕತ್ತಾಳಲ್ಲ ಅದಕ್ಕೆ ಮೈ ನೋಯ್ತಿರ್ಬೇಕು ಅದಕ್ಕೆ ಒದಾಡಕತ್ತಾಳೇನ ಅಯ್ಯೋ ಇಲ್ಲ ಅಜ್ಜಿ ನಮ್ಮ ಅತ್ತೆ ಏನಾದರೂ ಅಂದಿರಬೇಕು ಅದಕ್ಕೆ ಪಾಪ ಸಿಟ್ಟಾಗಿದ್ದಾರೆ ಅನ್ಸುತ್ತೆ ಯವ್ವ ನನಗೆ ನಿಮ್ಮ ಮಾತು ಏನು ಅಂದಿಲ್ಲ ನನಗೇನು ಕೆಲಸನೂ ಬಾಕಲಾಗಿಲ್ಲ ನಾ ಏನು ಕೆಲಸ ಮಾಡ್ಲಾರಕ್ಕೆಲ್ಲ ಎಲ್ಲ ಮಾಡ್ತೀನಿ ನನ್ನ ಟೆನ್ಷನ್ ಮನಾರೈತಿ ಮತ್ತು ಅದ್ರಾಗ ನೀವಿಬ್ಬರು ಹಚ್ಚಕ ಚುಚ್ಚಕ ಬರಕ್ಕೆ ಹೋಗ್ಬೇಡ್ರಿ ನಂಗೆ ಅಯ್ಯ ಬಿಡು ದಿಮಾಕ್ ಮಾಡಕ್ಕೆ ಅಲ್ಲ ಭಾರಿ ದಿಮಾಕ್ ಮಾಡಕ್ಕೆ ಇಬ್ಬರು ನೀನು ಏನ ಪಾಪ ಹೋಲ್ ಬಿಡು ನಮ್ಮ ಮನೆಗೆ ಇದೆಯಂತ ಹೇಳಿ ಕೇಳಾಕತ್ರ ನಮ್ಗೆ ಹೊರತು ಮಾಡ್ತೇನೆ ತಗೋ ಅಲ್ಲೇ ಇದ್ರ ಕೂತ್ಕೊಂಡ್ರು ನನಗೇನು ಮಾಡೋದೈತಿ ಏ ಪ್ರಿಯಾ ನಿಮ್ಮ ಸೋದರ ಮಾವ ಬರ್ತಾನಂದು ಬರಲೇ ಇಲ್ಲ ಕೊಡಿನ ಅಯ್ಯೋ ಅಜ್ಜಿ ಬರ್ತಾರೆ ನಾಳೆ ಬರ್ತಾರೆ ಹೌದನಾ ಆತು ಹೇಳುವ ಅದ ಅಂತೀನಿ ಮತ್ತೆ ನೀನು ತವ್ರ ಮನೆಯವ್ರು ಒಟ್ಟ ಬಂದಿರಲಿಲ್ಲ ಬರಾಕತ್ತಾರ ಅದ್ರಾಗ ಬೇರೆ ನಿಮ್ಮ ಮಾವ ಅದೆಂಥದ ಪಾರಿನಾಗ ಪುರಿನಾಗ ಅಂತಂದಿವಿ ಮತ್ತು ಬಾಕ ಶ್ರೀಮಂತ ಇದ್ದಿರ್ಬೇಕು ಮತ್ತೆ ಅಯ್ಯೋ ಅಜ್ಜಿ ಕೇಳ್ತಿರಲ್ಲ ನಮ್ಮ ಸೋದರ ಮಾವ ತುಂಬ ರಿಚ್ ಇದ್ದಾರೆ ಅವ್ರಿಗೆ ಮದುವೆ ಬೇರೆ ಆಗಿಲ್ವಲ್ಲ ಮತ್ತು ಆಸ್ತಿ ಎಲ್ಲ ಅವ್ರ ಹೆಸರಲ್ಲೇ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ ನಮ್ಮ ಸೋದರ ಮಾವ ನೋಡೋದಕ್ಕೂ ಕೂಡ ನಮ್ಮಮ್ಮ ಎಷ್ಟೊಂದು ಹೇಳಿದರು ಮದುವೆ ಆಗು ಅಂತ ಆದರೂ ಅವ್ರ ಮದುವೆನೇ ಆಗಿಲ್ಲ ಅಜ್ಜಿ ಹೌದನಾ ಅಲ್ಲ ಯಾಕೆ ಮದುವೆ ಆಗಿಲ್ಲವ ಅಯ್ಯೋ ಅದೇನು ಕತೆ ಏನೋ ಗೊತ್ತಿಲ್ಲ ಅಜ್ಜಿ ನಮ್ಮ ಸೋದರ ಮಾವನಿಗೆ ಯಾವ ಹುಡುಗಿನೂ ಇಷ್ಟನೇ ಆಗಲಿಲ್ವಂತೆ ಅದಕ್ಕೆ ಅವ್ರ ಮದುವೆನೇ ಆಗಿಲ್ಲ ಇವಾಗಲಾದರೂ ಆಗಿ ಅಂತಿದ್ದಾರೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲ ಅಷ್ಟು ಶ್ರೀಮಂತನಂತರ ಮದುವೆ ಆಗಿಲ್ಲ ಅಂತ ಹೇಳಲಿಕ್ಕೆ ಅಲ್ಲ ಮದುವೆ ಆಗ್ಲಾರ್ದು ಹಂಗೆ ಇರ್ತಾರ ಅವರು ಕಲ್ಲೋಡು ಕುರಿ ಹಳ್ಳಕ್ಕೆ ಬೀಳ್ತಾ ಇದೆ ಅಯ್ಯೋ ಅಷ್ಟೇ ಅಲ್ಲ ಅಜ್ಜಿ ನಮ್ಮ ಸೋದರ ಮಾವ ಎಷ್ಟು ಒಳ್ಳೆಯವ್ರು ಗೊತ್ತಾ ನಮ್ಮಮ್ಮ ಹೇಳ್ತಾ ಇದ್ರು ಅವ್ರ ಮನಸ್ಸು ತುಂಬ ಒಳ್ಳೆಯದಂತೆ ಮತ್ತು ಅವ್ರ ಹೆಂಡತಿ ಆಗೋರಿಗೆ ಏನು ಕೊರತೆ ಇರೋದಿಲ್ಲ ಆಂಟಿ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಯಾಕಂದರೆ ತುಂಬ ಆಸ್ತಿ ಗಳಿಸ್ಬಿಟ್ಟಿದ್ದಾರೆ ಅವರು ಫಾರಿನಲ್ಲಿ ಇದ್ಬಿಟ್ಟು ತುಂಬ ಆಸ್ತಿ ಇದೆ ಅವ್ರ ಹತ್ರ ಅವ್ರನ್ನ ಮದುವೆ ಆಗೋ ಹುಡುಗಿ ಮಾತ್ರ ತುಂಬ ಲಕ್ಕಿ ಆದರೆ ಗೊತ್ತಿಲ್ಲ ನಮ್ಮ ಮಾವ ಯಾಕೆ ಮದುವೆ ಆಗ್ತಿಲ್ವೋ ಏನೋ ಅಯ್ಯ ಬಿಡು ಪಾಪ ಹಂಗ ಮತ್ತು ಹಾಲಿದ್ದವರಿಗೆ ಕಡ್ಲಿ ಇರಲತ್ತ ಕಡ್ಲಿದ್ದವ್ರಿಗೆ ಹಾಲು ಇರಲತ್ತ ಹಂಗಾವ ಅಲ್ಲ ಅಟ್ಟೆಲ್ಲ ಆಸ್ತಿ ಅದಂತಿದ್ದಿ ಮತ್ತು ಮನುಷ್ಯನೂ ಅಟ್ಟು ಒಳ್ಳೆಯವನಂತಿದ್ದಿ ಮತ್ತು ನೋಡು ಅವನ ಹಣೆ ಬರೆದಾಗ ಯಾವ ಹುಡುಗಿ ಹೆಸರು ಬರ್ದಾಯ್ತು ಏನು ಕತ್ತಿನೋ ಯಾರಿಗೆ ಗೊತ್ತು ಇನ್ನು ಯಾವಾಗ ಮದುವೆ ಆಗ್ತೇನವ ಪಾಪ ಆ ಹುಡುಗಿ ನಾನಾದ್ರೆ ಎಷ್ಟು ಚಂದ ಇರ್ತೈತಲ್ಲ ನಾನು ಹೋಗಿ ಶಂಕರಾಯನ ಬೆನ್ನು ಹತ್ತೀನಿ ಇದ್ರ ಬಲ್ಲಾರ ಏನು ಮಣ್ಣು ಇಲ್ಲ ಇದ್ರ ಕಟ್ಕೊಂಡು ನಾ ಏನು ಮಾಡಲಿ ಅಲ್ಲ ಈಕಿನ ಸ್ವಾದ್ರಮ್ಮ ಬರ್ತೇನೆ ಅನ್ನಕತ್ತಾನ ಹೆಂಗಿದ್ರು ಅಲ್ಲ ಸುಮ್ಮ ಅವನ ಬೆನ್ನ ಹತ್ಲನ ಆರಾಮರ ಇರ್ತೀನಿ ತಗ ಏವ ಅಲ್ಲ ಇಡ್ತನ ಮಾರಿ ಸಿಂಡಿಸ್ಕೊಂಡು ನಿಂತಿದ್ದಿ ಈಗ ನೋಡಿದ್ರೆ ಆ ಕಡೆ ಮಾರೈತ್ರಿ ಏನೇ ಮಾತಾಡಕತ್ತಿಯಲ್ಲ ಏನು ಮಾತಾಡಕತ್ತಿ ಜೋರಾರ ಮಾತಾಡೋದಿತ್ತು ಆದ್ರಿ ಏನಿಲ್ಲ ಹಂಗೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅಂದಂಗ ಪ್ರಿಯಾ ನಿಮ್ಮ ಸೋದರ ಮಾವ ಯಾವಾಗ ನಾಳೆ ಬರ್ತಾರನ ಹ್ಞೂ ಆಂಟಿ ನಾಳೆ ಬರ್ತಾರೆ ಹೌದನ ಚಲೋ ಆತು ಬಿಡ ಪಾಪ ಮತ್ತು ನೀನು ತವ್ರ ಮನೆಯವ್ರು ಒಟ್ಟ ಬಂದಿಲ್ಲ ಅಂತಂತಿದ್ರು ಅಮ್ಮ ಚಲೋ ಆತು ಬಿಡ ಬಂದಿದ್ದು ಅಂದಂಗ ಅವ್ರು ಏನು ಊಟ ಮಾಡ್ತಾರ ಯಾಕಂಟಿ ನೀವು ಅಡುಗೆ ಮಾಡ್ತೀರಾ ಅಲ್ಲ ಅದ ಅವ್ರೇನೋ ಫಾರಿನಾಗಿರ್ತಾರಂದಲ್ಲ ಅದಕ್ಕೆ ಅಲ್ಲಿ ಎಲ್ಲ ಇಂಥ ಊಟ ಸಿಗ್ತಾವನ ರೊಟ್ಟಿ ಬ್ಯಾಳಿ ಅನ್ನ ಸಾರು ಇಂಥವೆಲ್ಲ ಸಿಗ್ತಾವು ಅವೆಲ್ಲ ಊಟ ಮಾಡ್ತಾರೇನ ಅವರು ಅಯ್ಯೋ ಅಲ್ಲೂ ಎಲ್ಲ ಸಿಗುತ್ತೆ ಆಂಟಿ ಎಲ್ಲ ಮಾಡಿಸ್ಕೊತಾರೆ ಅವರು ದುಡ್ಡು ಕೊಟ್ಟು ತರಿಸ್ಕೊತಾರೆ ತಿಂತಾರೆ ನಮ್ಮ ಅವನಿಗೆ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ ಅವ್ರು ಫಾರಿನಲ್ಲಿದ್ರೂ ಇಂಡಿಯನ್ ಕಲ್ಚರು ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಕಲ್ಚರಾ ಅದಂತದು ಅಯ್ಯೋ ಆಂಟಿ ಅದು ಕಲ್ಚರ್ ಅಲ್ಲ ಕಲ್ಚರ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರ್ತಾರಲ್ವಾ ಜನಗಳು ಎಷ್ಟೊಂದು ಚೆನ್ನಾಗಿ ಸೀರೆ ಎಲ್ಲ ಉಟ್ಕೊಳ್ಳೋದು ಮತ್ತು ಈ ಪಂಚೆಗಳು ಹಾಕ್ಕೊಳ್ಳೋದು ಸಂಪ್ರದಾಯಬದ್ಧವಾಗಿರ್ತಾರಲ್ಲ ಅಂಥವ್ರನ್ನ ಕಂಡ್ರೆ ನಮ್ಮ ಮಾವನಿಗೆ ತುಂಬ ಇಷ್ಟ ಅಂತ ಹೇಳಿದೆ ಅಯ್ಯವ್ವ ಹೌದನ ಅಲ್ಲ ಆ ದೇಶದಾಗಿದ್ರೂ ಈ ದೇಶದ ಅಟ್ಟು ಇಷ್ಟನ ನಿಮ್ಮ ಅವಾಗ ಹ್ಞೂ ಆಂಟಿ ಅದರಲ್ಲೂ ನಮ್ಮ ಮಾವನಿಗೆ ಇಲ್ಲಿ ಊಟ ಅಂದರೆ ಇನ್ನೂ ಇಷ್ಟ ಗೊತ್ತಾ ನಿಮಗೆ ಎಷ್ಟು ಸಾಕು ಬಿಡ ಬುಟ್ಟಿ ಹಾಕೊಳಕ್ಕೆ ಇನ್ನೇನು ಬೇಕೈತಿ ಹೌದನಾ ಚಲೋ ಆತ ಬಿಡ ಅಂದ್ರೆ ಅಲ್ಲ ನಿಮ್ಮ ಮಾವ ಬರ್ತಾನಲ್ಲ ನಾಳೆಗೆ ಮತ್ತು ನೀ ಏನು ಅಡುಗೆ ಮಾಡ್ತೇನೆ ಅಯ್ಯೋ ಇಲ್ಲ ಆಂಟಿ ನಾನು ಯಾವ ಅಡುಗೆನೂ ಮಾಡೋದಿಲ್ಲ ನಮ್ಮ ಅತ್ತೆ ಇದ್ದಾರಲ್ಲ ಮಾಡ್ತಾರೆ ಅವರೇ ಏನಾದರೂ ಅಯ್ಯೋ ಅಲ್ಲ ಪಾಪ ಅಷ್ಟು ದೂರಿಂದ ನೀನು ನೋಡಕ್ಕೆ ಬರಕತ್ತಾರ ಅಲ್ಲ ಏನಾರು ಮಾಡ್ಬೇಕಿಲ್ಲ ಅಡುಗೆ ನೀನು ಅಯ್ಯೋ ಅಲ್ಲ ಆಕೆಗೆ ಅಡಿಗೆ ಬರಂಗಿತ್ತಂದ್ರೆ ಆಕೆ ಯಾಕೆ ಅವ್ರ ಅತ್ತಿ ಕೈಲ ಬೈಸ್ಕೊಂಡು ಕುಂದಿರ್ತಿಲ್ಲ ಆಕೆಗೆ ಅಡಿಗೆ ಪಿಡಿಗೆ ಬರೋದಿಲ್ವಾ ಕಲ್ಲವ ಹೌದನಾ ಪಾಪ ಬಿಡ ಅಲ್ಲ ಪ್ರಿಯಾ ನೀ ಏನು ಕಾಳಜಿ ಮಾಡ್ಬಿಡ್ತಕೋ ಅಲ್ಲ ನಾ ಮಾಡ್ತೀನಿ ತಗೋ ಎಲ್ಲ ಅಡುಗೆನ ಮಾಡ್ಕೊಡ್ತೀನಿ ಅಂತ ನೀನ ಮಾಡೀನಿ ಅಂತ ಹೇಳ್ಬೇಕಾದ್ರೆ ಹಾಂ ಅಯ್ಯೋ ಇಲ್ಲ ಆಂಟಿ ಇಲ್ಲ ಹಾಗೆಲ್ಲ ಹೇಳೋಕ್ಕಾಗಲ್ಲ ಯಾಕಂದ್ರೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ನಮ್ಮ ಮಾವನಿಗೆ ಗೊತ್ತಲ್ಲ ನಾನು ಸುಳ್ಳು ಹೇಳ್ದಂಗಾಗಲ್ವಾ ನಾನು ಸುಳ್ಳು ಹೇಳಿದ್ರೆ ನಮ್ಮ ಮಾವನಿಗೆ
ಇಷ್ಟ ಆಗಲ್ಲ ಅದಕ್ಕೆ. ಅಯ್ಯೋ ಹೌದನ. ಆತು ಬಿಡು. ಅಲ್ಲ ನಾನು ಮಾಡ್ತೀನಿ ತಗೋ ನಾಳೆ ಅಡಿಗೆ. ಹಾಂ ಅಲ್ಲ ಕಲವ ನೀ ಯಾಕೆ ಮಾಡ್ತಿ ಅಡಿಗೆ? ನನ್ನ ಸೊಸೆ ಹಾಳೆಲ್ಲ ಮಾಡ್ತಾಳೆ ತಗೋ ಆಕಿ. ಅಯ್ಯ ಇಲ್ಲಿ ಬಿಡ್ರಿ ಅವರ ಪಾಪ ಅವರು ಅಷ್ಟು ದೂರದಿಂದ ಬರಕತ್ತಾರ ಪ್ರಿಯಾ ನೋಡಕತ್ತ ಹೇಳಿ ಬಂದಾಗ ಚಂದಾಗಿ ಅಡುಗೆ ಮಾಡಿ ಹಾಕಿದ್ರೆ ಚಲೋ ಆಕತ್ತಲ್ರಿ ಅದಕ್ಕೆ ಹೇಳ್ದೇನೆ ರೀ. ನಾ ಮಾಡ್ತೀನಿ ತಗೋರಿ ನಾಳೆ. ಹೌದನ? ಆಯ್ತು ತೋರ್ವ ಮಾಡುವ, ಮತ್ತೆ ಒಂದಿಟ್ಟು ಜಾಸ್ತಿನೇ ಮಾಡಿ ಮತ್ತೆ ನಮಗೂ ಸೇರಿಸಿ ಏನು. ಹ್ಞೂ ರೀ ಆತು ತಗೋರಿ ನಾ ಮಾಡ್ತೀನಂತ್ರಿ. ಹೆಂಗಾರ ಮಾಡಿ ಚಂದ ಚಂದ ಅಡುಗೆ ಮಾಡಿ ಅವ್ನ ಮನಸ್ಸು ಗೆದ್ದಬೇಕು. ನಾನು ಗೆದ್ದಂದ್ರೆ ಅಟ್ಟ ಸಾಕು. ಅಜ್ಜಿ ಕುರಿ ಹಳ್ಳಕ್ಕೆ ಬಿತ್ತು. ಮತ್ತೆ ಬೀಳಕ್ಕ ಬೇಕಲ್ಲ, ಬೀಳಿಲ್ಲ ಅಂದ್ರೆ ಹೆಂಗೆ ನಡ್ತೈತಿ? ಬೀಳ್ಸಕ್ಕಂತ ನಾವಿಲ್ಲನ ಇಲ್ಲಿ? ಮಾಡಲಿ ಮಾಡಲಿ. ಅಲ್ಲ ಎಂಥ ಕಬರಿಗೆಟ್ಟು ಹೆಂಗೆ ಸೈತಿ ನೋಡು. ಅಲ್ಲ ಆಸ್ತಿ ಐತೆ ಅಂದ ಕೂಡಲೇ ನೋಡು. ಹಾಂ ಅಜ್ಜಿ ನಮಗೂ ಅದೇ ಬೇಕಾಗಿತ್ತಾನೆ. ಇವ್ರ ಬಣ್ಣನೆಲ್ಲ ಬಯಲು ಮಾಡೋಣ ಮೊದಲು. ಆತಾತು ನೋಡಿಲೆ ಆಕೆ ಏನೇನು ಮಾಡ್ತಾ ಎಲ್ಲ ವಿಡಿಯೋ ಮಾಡ್ಕೋಬೇಕು ನೋಡಿ ನೀನು. ಸರಿ ಅಜ್ಜಿ, ಹಾಗೆ ಮಾಡೋಣ.